ಒಂದು ಕಡೆ ಸಿ ಐ ಡಿ ಕಸ್ಟಡಿಗೆ ಹೋಗ್ತಿರೋ ಅಣ್ಣನ್ನು ಈಗ ಸಿ ಐ ಡಿ ಕಸ್ಟಡಿಗೆ ತೆಗೆದುಕೊಂಡಿದೆ. ಸಾಕಷ್ಟು ವಿಚಾರಣೆ ಮಾಡಬೇಕು. ಏನೋ ಗಂಡಸ ಮೇಲೇ ಲೈಂಗಿಕ ದೌರ್ಜನ್ಯ ಮಾಡ್ದ ಅಂತ ಇದೀಗ ಸೂರಜ್ ರೇವಣ್ಣ ಮೇಲೆ ಇರ್ತಕ್ಕಂಥ ಆರೋಪ. ಗಂಡಸನ್ನು ಬಿಟ್ಟಿಲ್ಲ ಸೂರಜ್ ರೇವಣ್ಣ, ಆ ಥರ ಒಂಥರ ಹಿಂಸಿಸಿದ್ದಾನೆ, ಅವನು ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ ಹುಡುಗನಿಗೆ ಅಂತ ಸೂರಜ್ ರೇವಣ್ಣ. ಸೊ ಹಾಗಾಗಿ ಸೂರಜ್ ರೇವಣ್ಣ ಇಲ್ಲಿ ಅಂದರೆ ಸಿ ಐ ಡಿ ಕಸ್ಟಡಿಗೆ. ಈ ಕಡೆ ತಮ್ಮ ಪ್ರಜ್ವಲ್ ರೇವಣ್ಣನ ಚೆಕ್ ಮಾಡಿಕೊಂಡ್ರೆ ಇಷ್ಟು ದಿನ ಕಸ್ಟಡಿಯಲ್ಲಿ ಇದ್ದಿದ್ದಾಯಿತು, ಹಾಸನದಲ್ಲಿ ಬೇರೆ ಬೇರೆ ಕಡೆ ಮಹಜರು ಮಾಡಿಸಿದ್ದಾಯಿತು, ನನಗೇನೋ ಟೆಸ್ಟ್ ಮಾಡಬೇಡಿ, ನನಗೆ ಹಿಂಸೆ ಆಗುತ್ತೆ, ಮುಜುಗರ ಆಗುತ್ತೆ, ಎಷ್ಟು ಸಲ ಅಂತ ಒಂದೇ ಪರೀಕ್ಷೆಯನ್ನು ಬೇರೆ ಬೇರೆ ಕೇಸ್ಗಳಿಗೆ ಮಾಡ್ತೀರಾ, ಪುರುಷತ್ವ ಪರೀಕ್ಷೆ ಅದು ಇದು ಹೆಸರಲ್ಲಿ ನನಗೆ ಮುಜುಗರ ಆಗುತ್ತೆ, ಅಲ್ಲೆಲ್ಲ ನಿಂತ್ಕೊಳ್ಳೋಕೆ ಆ ಥರ ಅಂತ ಹೇಳಿದ್ದು ಯಾರು? ಪ್ರಜ್ವಲ್ ರೇವಣ್ಣ. ಆಯ್ತಪ್ಪ ಸರಿ, ನೀನು ಆಯಿತು ಜೈಲಿಗೆ ಹೋಗುವಂತ ಈಗ ಜೈಲಿಗೆ ಕಳಿಸಿದ್ದಾರೆ. 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ. ಒಂದೇ ಸಮಯದಲ್ಲಿ ರೇವಣ್ಣ ಸನ್ಸ್ ಇದ್ದಾರಲ್ಲ ಮಕ್ಕಳು, ಗಂಡು ಮಕ್ಕಳು, ಅವರ ಅರ್ಜಿಗಳ ವಿಚಾರಣೆ ಆಯಿತು. ಕೋರ್ಟ್ನಿಂದ ಸೂರಜ್ ಹೋಗ್ತಾ ಇದ್ದಂತೆಯೇ ಪ್ರಜ್ವಲ್ ಎಂಟ್ರಿ. ಸೂರಜ್ ಕೇಸ್ ಮುಗೀತಿದ್ದಂತೆಯೇ ಎಂಟ್ರಿ ಯಾರು ಅಂದರೆ ಪ್ರಜ್ವಲ್. ನೋಡಿ ಹೇಗಿರುತ್ತೆ ನೋಡಿ ಕಥೆ. ಒಂದು ಕಡೆಯಿಂದ ಸೂರಜ್ ಬಂದರೆ ಇನ್ನೊಂದು ಕಡೆಯಿಂದ ಪ್ರಜ್ವಲ್ ಬರೋದು. ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ, ಇಬ್ಬರು ಮಕ್ಕಳು ಇದೀಗ ಸ್ಟೇಷನ್ನು, ಜೈಲು, ಕಸ್ಟಡಿ ಅಲಿತಾ ಇದ್ದಾರೆ ಇಬ್ಬರು ಕೂಡ. ಇದರಲ್ಲಿ ಈ ಮನುಷ್ಯ MLC ಬೇರೆ, ಯಾರು ಈ ಸೂರಜ್ ರೇವಣ್ಣ. ನೋಡಿ ರೆಡ್ ಟಿ ಶರ್ಟಲ್ಲಿ ಬರ್ತಿದ್ದಾನಲ್ಲ ಮನುಷ್ಯ, ಇವನೀಗ MLC ಬೇರೆ. ಇವನು ಹೊತ್ಕೊಂಡಿರೋದು ಗಂಡಸ ಮೇಲೇ ಅತ್ಯಾಚಾರ ಮಾಡೋಕ್ಕೆ ಹೋಗಿದ್ದ, ಲೈಂಗಿಕ ಶೋಷಣೆ ಮಾಡ್ದ ಅಂತ ಸೂರಜ್ ರೇವಣ್ಣನ ಮೇಲೆ ತೋಟದ ಮನೆಯಲ್ಲಿ ಮಾಡ್ದ ಅಂತ ಒಂದಷ್ಟು ಆರೋಪ ಇದೆ, ಕೇಸ್ ಆಗಿದೆ. ಅದಕ್ಕೆ ಇವನು ಬರ್ತಾ ಇದ್ದಾನೆ. ಪ್ರಜ್ವಲ್ ರೇವಣ್ಣ ನೋಡಿದ್ರೆ ಒಂದು 3 ರೇಪು, ಆ ನಂತರದಲ್ಲಿ 1-2 ಲೈಂಗಿಕ ಶೋಷಣೆ, ದೌರ್ಜನ್ಯ. ಆ ಕೇಸಲ್ಲಿ ಅವನು ಎಲ್ಲೂ ಹೋಗ್ತಿದ್ದಾನೆ ಈಗ ಅಂತ ಹೇಳಿದ್ರೆ ಅವನು ಹೋಗ್ತಿರೋದು ಈಗ ಪರಪ್ಪನಗ್ರಹಾರ ಜೈಲಿಗೆ. ಆರೋಗ್ಯ ಸಂಬಂಧ ಪ್ರಜ್ವಲ್ ರೇವಣ್ಣನನ್ನು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಜಡ್ಜು. MRI ಸ್ಕ್ಯಾನ್ ಮಾಡಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀನಿ ಸ್ವಾಮಿ ಅಂತ ಪ್ರಜ್ವಲ್ ಆನ್ಸರ್ ಮಾಡಿರೋದು. ಜೈಲಲ್ಲೂ ಚಿಕಿತ್ಸೆ ಕಂಟಿನ್ಯೂ ಆಗಲಿ ನಿನಗೆ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ.